ಮಾಡಂಗಿಲ್ಲ? ಯಾರು ರೀ ಮಾಡಂಗಿಲ್ಲ ಈ ಥರ ಅಂದ್ ಗಂಡ ಹಾದಿ ತಪ್ಪೇನಪ್ಪ ಅಂತಂದ್ರಿ ಅಂತ ಹೆಂಡತಿ ಆದರೂ ಮಾಡ್ತಾಳ್ರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಡ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವತ್ತು ಒಬ್ಬ ಪತಿ, ಆ ಒಬ್ಬ ಸೈನಿಕ, ದೇಶ ಕಾಯೋ ಸೈನಿಕ ತನ್ನ ಪತ್ನಿಯನ್ನೇ ಕೊಲೆ ಮಾಡಿದಾನೆ. ಕಾರಣ ಇಷ್ಟೇ. ಯಾಕೆ ಒಂದು ಪ್ರಶ್ನೆ ಕೇಳಿದ್ಲು. ಅಂಥ ಪ್ರಶ್ನೆ ಏನು ಕೇಳಿದಳು? ಕೊಲೆ ಮಾಡೋ ಅಂಥದ್ದು. ಎಲ್ಲರ ತಲೆಯಲ್ಲಿ ಬರೋ ಪ್ರಶ್ನೆ ಒಂದೇ, ಸಮಾಜದಲ್ಲಿ ಏನಾಗಕತ್ತೈತಿ? ಹೆಂಡತಿ ನೋಡಿದ್ರೆ ಗಂಡನ ಕೊಲೆ ಮಾಡ್ತಾಳ, ಪತಿ ನೋಡಿದ್ರೆ ಹೆಂಡತಿನ ಕೊಲೆ ಮಾಡ್ತಾನೆ. ಸೊ ಇಂತಹ ಪುರುಷಾರ್ಥಕ್ಕೆ ಸಂಸಾರ ಜೀವನವನ್ನು ಕಾಲಿಡೋದಾದ್ರೂ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಬೀದರ್ ಜಿಲ್ಲೆಯ ಬಾಲ್ಕಿ ಅನ್ನೋ ಒಂದು ಗ್ರಾಮದೊಳಗೆ ಜ್ಞಾನೇಶ್ವರ್, ಭಗವದ್ ಜ್ಞಾನೇಶ್ವರ್ ಅನ್ನೊಬ್ಬ ವ್ಯಕ್ತಿ, ಆತನ ಹೆಂಡತಿ ಸಂಜನಾ ಅಂತ ಹೇಳಿ ಇರ್ತಾರೆ. ಅವರು ಮದ್ವೆ ಮಾಡ್ಕೊಂಡು ಬರೀ 2 ವರ್ಷ ಆಗಿರ್ತೈತ್ರಿ. 2 ವರ್ಷದಲ್ಲಿ ಈ ಜ್ಞಾನೇಶ್ವರ ಅನ್ನೋನು ಮನೆಯ ಪಕ್ಕದಲ್ಲಿರೋ ಹುಡುಗಿನ ಲವ್ ಮಾಡ್ತಿರ್ತಾನೆ. ಸೊ ಈ ವಿಷಯ ತನ್ನ ಹೆಂಡತಿಗೆ ಗೊತ್ತಾದ ತಕ್ಷಣ, ಇದನ್ನು ಯಾಕೆ ಈ ರೀತಿ ಮಾಡಕತ್ತೀರಿ ನೀವಂತ ಹೇಳಿ ಹೆಂಡತಿಗೆ ಬರೀ ಕೇಳಿದ ತಡ ದೇವಸ್ಥಾನಕ್ಕೆ ಹೋಗುನು ಬಾ, ದೇವರ ದರ್ಶನ ಪಡ್ಕೊಂಡು ನಿನ್ನನ್ನು ದೇವ್ರಿಗೆ ಕಡೆ ಕಳಿಸ್ತೀನಿ ಅನ್ನೋ ಒಂದು ಆಲೋಚನೆ ಅವನ ಹೆಣ್ಣಿಗೆ ಇರಲಿಲ್ಲ. ಗಂಡನನ್ನು ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಹೋಗಿ ದೇವ್ರ ನಮಸ್ಕಾರ ಮಾಡಿ ಬರ್ತಾ ಇರೋ ಒಂದು ಸನ್ನಿವೇಶದೊಳಗೆ ಆಕೆ ತಲೆಗೆ ರಾಡನ್ನು ತೊಗೊಂಡು ಹೊಡಿತಾನಿವ. ಕಾರನ್ನು ನಿಲ್ಲಿಸ್ಬಿಟ್ಟು, ಅದು ಎಲ್ಲಿ? ಅರಣ್ಯದಲ್ಲಿ, ಒಂದು ಕಾಡೊಳಗೆ, ಬೀದರ್ ಜಿಲ್ಲೆಯೊಳಗೆ ಕಾಡೊಳಗೆ ಹೋಗೋ ದಾರಿ ಒಳಗೆ ಗಾಡಿ ನಿಲ್ಲಿಸಿ, ಕಾರನ್ನು ನಿಲ್ಲಿಸಿ ಅಕ್ಕಿನ ಕಾಡೊಳಗೆ ಕರ್ಕೊಂಡು ಹೋಗ್ಬಿಟ್ಟು ತಲೆಗೆ ರಾಡ್ ತೊಗೊಂಡು ಹೊಡಿತಾನೆ. ಅಕ್ಕಿ ಬಹಳ ವಿಲ ಅಂತ ಒದ್ದಾಡ್ತಾಳೆ. ಜನ ವಾಯ್ಸನ್ನು ಕೇಳಿಬಿಟ್ಟು ಓಡಿ ಬರ್ತಾರೆ ಏನಾಯ್ತು ಅಂತ ಹೇಳಿ ಕೇಳೋಕ್ಕೆ. ಬಂದ ತಕ್ಷಣ ಆಕೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬ್ಲಡ್ ಭಾಳ ಲಾಸ್ ಆಗೈತಿ. ಆ ಒಂದು ಸಿಚುವೇಶನಿಗೆ ಬ್ಲಡ್ಡು ಕೂಡ ಸಿಗದೆ ಇರೋ ಸಿಚುವೇಶನ್ಗೆ ಅಕ್ಕಿನ ಸಿಚುವೇಶನ್, ಸಂಜನಾ ಸಿಚುವೇಶನ್ ಭಾಳ ಕ್ರಿಟಿಕಲ್ ಆಗಿರ್ತದೆ. ಸೊ ಅಕ್ಕಿ ವಯಸ್ಸು ಹೇಳ್ತೀನಿ ಕೇಳ್ರಿ, ಬರೀ 24. ಭಾಳನಲ್ಲ, ಮದ್ವೆಯಾಗಿ ಬರೀ 2 ವರ್ಷ ಆಗೈತಿ. 2 ವರ್ಷದಲ್ಲೇ ಇವನ ತನ್ನ ಒಂದು ಕರ್ಮಕಾಂಡನ ತೋರಿಸ್ಬಿಟ್ಟ. ಯಾರೀ ಸಹಿಸ್ಕೋತಾರೆ? ತನ್ನ ಗಂಡ ಇನ್ನೊಂದು ಹೆಣ್ಮಕ್ಳು ಸವಾಸ ಮಾಡ್ಯಾನಪ್ಪ ಅಂತಂದ್ರೆ ಯಾರೀ ಸಹಿಸ್ಕೊತಾರೆ? ಅವಳು ಕೂಡ ಎಲ್ಲ ಹೆಣ್ಮಕ್ಳು ಕೇಳುವಂಗ, ನಾನು ಯಾಕೆ ಹಿಂಗೆ ಮಾಡ್ತಿ, ನಿನಗೇನು ನಾನು ಕಡಿಮೆ ಮಾಡೇನಿ, ಯಾಕೆ ನೀ ಈತ ಅಡ್ಡದಾರಿ ಹಿಡ್ದಿ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ಒಂದು ಹೆಣ್ಣನ್ನು ಕೊಲೆ ಮಾಡೋಣ. ಅದು ಯಾರು ಇಲ್ಲದ ಪ್ರದೇಶದ ಕೊಲೆ ಮಾಡಿಬಿಟ್ಟು ಇಷ್ಟೆಲ್ಲ ವಿಲ ಒದ್ದಾಡೋ ಸಿಚುವೇಶನ್ದಾಗ ಆಜು ಬಾಜು ಮಂದಿ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಸೊ ಇದು ಒಂದು ಸ್ಟೋರಿ ಸೈಡ್ ತೆಗೆದಿಡ್ರಿ. ಇದಾದ್ಮೇಲೆ ಅವ ಏನು ಮಾಡ್ತಾನೆ, ಅದಕ್ಕಿಂತ ಮುಂಚೆ ಆಕಿನ ಕೊಲೆ ಮಾಡಿ ಆಕಿನ ತಲೆ ಹೊಡೆದ್ಬಿಟ್ಟು ಓಡಿ ಹೋಗಿ ಫಸ್ಟ್ ಹೋಗೋದು ಪೊಲೀಸ್ ಸ್ಟೇಷನಿಗೆ ಹೋಗ್ತಾನೆ. ಆರ್ಮಿ ಅಂಥೇಳಿ ಸಾಮಾನ್ಯ ಅಲ್ಲ ರೀ ಇವ, ಏನೇನು ಮಾಡ್ಬೇಕು ಎಲ್ಲನೂ ಮಾಡ್ತಾನೆ. ಪೊಲೀಸರು ದಡ್ರಲ್ಲ. ಈ ಥರ ವ್ಯಕ್ತಿ ಬಂದು ಹಿಂಗೆ ಕಂಪ್ಲೇಂಟ್ ಕೊಡತ್ತಾನೆ. ಒಂದು ಆಕ್ಸಿಡೆಂಟ್ ಆದ ಗಾಡಿ ಹೆಂಗಿರ್ತಾವ್ರಿ, ನುಜ್ಜು ಗಜ್ಜಾಗಿರ್ತೈತಿ. ಒಂದು ಏನಾರು ಹೋಗಿ ಯಾವುದಕ್ಕಾರ ಒಂದು ಹೊಡೆದ್ರೆ, ಆದರೆ ಅವನದು ಗಾಜು ಹೊಡೆದಿರ್ತಾನೆ. ಆ ಒಂದು ಫ್ರಂಟ್ ಲೈಟಿಂದು ಸ್ವಲ್ಪ ಬೆಂಡ್ ಆಗಿರ್ತೈತಿ, ಕಲ್ಲಿಂದ ಜಜ್ಜಿಬಿಟ್ಟು ತಾನಾಗೆ ಸ್ವ ಇಚ್ಛೆಯಿಂದ ಮಾಡಿರ್ತಾನೆ. ಸೊ ಇದೆಲ್ಲ ಪೊಲೀಸರಿಗೆ ತಿಳಿದ ತಕ್ಷಣ ಅವನನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ತಕ್ಷಣ, ಯಾಕೆ ನೀ ಈ ರೀತಿ ನಿನ್ನ ಹೆಂಡತಿಯನ್ನು ನೀನು ಕೊಲೆ ಮಾಡಿ ಅಂತ ಹೇಳಿ ಕೇಳಿದ್ರೆ ಅವ ಏನು ಹೇಳ್ತಾನೆ ಗೊತ್ತ್ರಿ, ನನಗೆ ಫಸ್ಟ್ ಆಫ್ ಆಲ್ ಮದುವೆ ಆಗಿ 2 ವರ್ಷ ಆಗೈತಿ, ನನಗೆ ಅಕ್ಕಿ ಮೇಲೆ ಆಸಕ್ತಿ ಇಲ್ಲ, ನಾನು ಇನ್ನೊಂದು ಹುಡುಗಿನ ಲವ್ ಮಾಡೇನಿ. ಅಕ್ಕಿ ನಾನು ಪದೇ ಕಿರಿಕಿರಿ ಮಾಡ್ತಿದ್ಲ, ಅಕ್ಕಿ ಸವಾಸ ಬಿಡ್ರಿ ಯಾರೀ ಮಾಡಂಗಿಲ್ಲ ಈ ಥರ ಅಂದ್ ಗಂಡ ಹಾದಿ ತಪ್ಪೇನಪ್ಪ ಅಂತಂದ್ರಿ ಅಂತ ಹೆಂಡತಿ ಆದರೂ ಮಾಡ್ತಾಳ್ರಿ. ಅಕ್ಕಿನೂ ಕೂಡ ಅದ ಮಾಡಿದ್ಲ. ಇಷ್ಟೆಲ್ಲ ನನಗಿಕ್ಕಿ ನಾಳೆ ಮುಳ್ಳಕ್ಕಾಳಂತ ಹೇಳಿ ಇರೋ ಅಂದವಾದ ಜೀವನ. ಹೆಂಡತಿನೂ ಅಷ್ಟೇ ಚಂದ ಆಗಿದ್ಲ ರೀ. ಅವಳೇನು ಕುಂಟಿ ಅಲ್ಲ, ಕುರುಡಿ ಅಲ್ಲ, ಕುರೂಪಿ ಅಲ್ಲ. ನೋಡೋಕ್ಕಷ್ಟು ಚೆನ್ನಾಗಿರೋ ಹೆಂಡತಿನ ಸಾಗಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಇವನಿಗೆ. ಇನ್ನೊಂದು ಹೆಣ್ಣಿನ ಸಹವಾಸ ಬೇಕಾಯಿತು. ಇಲ್ಲಿ ಹೆಣ್ಣು ಕೂಡ ಅದೇ ದಾರಿ ಹಿಡಿಯಕತ್ತಾಳ, ಗಂಡು ಕೂಡ ಅದೇ ದಾರಿ ಹಿಡಿಯಕತ್ತಾನ. ಅದ್ರಾಗಾರ ಇವ ದೇಶ ಕಾಯೋ ಸೈನಿಕ ಅಲ್ಲ, ನೆಟ್ಟಗೆ ತನ್ನ ಹೆಂಡತಿನ ಬಿಟ್ಟು ಇನ್ನೊಂದು ಹೆಣ್ಮಕ್ಳನ್ನ ಕಾಯುವಂಥ ಕೆಲಸ ಇವ ಮಾಡ್ದಾನ ಅಂದ್ರೆ ದೇಶದ ರಕ್ಷಣೆ ಏನು ಮಾಡ್ತಾನೆ ರೀ ಇವ? ದೇಶದ ರಕ್ಷಣೆ ಏನು ಮಾಡ್ತಾನೆ? ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದಮೇಲೆ ಇವನು ಜಾಬ್ ಅಂತೂ ಹೋಗೋದು ಪಕ್ಕ, ಒಂದು ನಯ ಪೈಸನೂ ಡೌಟ್ ಇಲ್ಲ. ಇಂಥವ್ರನ್ನ ಫಸ್ಟಿ ಓಡಾಡ್ಸ್ಕೊಂಡು ಹೊಡಿಬೇಕು. ಅದೇ ಹೇಳ್ತಾರೆ. ಆ್ಯಕ್ಚುಲಿ ನಾ ಕೇಳ್ಕೊಂಡಿದ್ದ ವಿಷಯ ಎಲ್ಲ ಆರ್ಮಿದವ್ರಿಗೂ ಅಂತಲ್ಲ, ಸಮ್ ಆರ್ಮಿ ಪೀಪಲ್ಸ್ ಇರ್ತಾರೆ. ಯಾವ ಥರ ಇರ್ತಾರಪ್ಪ ಅಂತಂದ್ರೆ, ಹೆಂಡತಿ ಒಂದು ಕಡೆ, ಇವರು ಡ್ಯೂಟಿ ಮಾಡೋದು ಒಂದು ಕಡೆ, ಇವರು ಲೈಫ್ ಲಾಂಗ್ ಇಟ್ಕೊಳಕ್ಕೆ ಒಂದು ಹೆಂಡತಿ ಸಪ್ರೇಟಾಗಿ ಒಂದು
ಇನ್ನೊಂದು ಹುಡುಗಿ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಚಾಟ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಕಾರ್ಯಕರ್ತಗಳನ್ನು ಮಾಡ್ಯಾವಂಥೇಳಿ ಕೆಲವು ಮಾತು ಕಿವಿಗೆ ಬಿದ್ದಾವ. ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಆರ್ಮಿ ಬಾಯ್ಸ್ ಯಾರು ಇರ್ತಾರಲ್ಲ, ಆಲ್ಮೋಸ್ಟ್ ಆಲ್ ಬೇರೆ ದೇಶ ಅಥವಾ ಬೇರೆ ಒಂದು ರಾಜ್ಯದೊಳಗೆ ಇವ್ರು ಡ್ಯೂಟಿ ಮಾಡಾಕತ್ತಿರ್ತಾರೆ ಅಂದ್ರೂ ಇವರ ಒಂದು ಕೆಲಸ ಇರ್ತಾವಲ್ಲ ಬೇರೆನೇ ಇರ್ತಾವೆ. ದೇಶ ಕಾಯ್ದಿರಲಿ, ಇನ್ನೊಂದು ಹುಡುಗಿನೂ ಕಾಯ್ತಾರೆ, ಇವ್ರ ಮನ್ಯಾಗ ಹೆಂಡತಿ ಅದಾಳ ಅಂಥೇಳಿ ಖಬರ್ ಇಲ್ಲಾರ್ದು ಇಂಥ ಕೆಲಸ ಮಾಡಿದ ಆಗ್ಯಾವ್ರಿ ಈ ಘಟನೆಗಳು. ಆದರೆ ಈಗ ಅವನು ತೋರ್ಸಕ್ಕಂತೂ ಆಗೋದಿಲ್ಲ. ಬಟ್ ಇವಾಗಂತೂ ಸದ್ಯಕ್ಕೆ ಈ ರೀತಿ ಐತಿ. ದೇಶ ಕಾಯೋ ಯೋಧ ತನ್ನ ಪತ್ನಿಯನ್ನೇ ಕೊಲೆ ಮಾಡ್ದ ಅಂಥೇಳಿ ಆಗ್ಬಿಡ್ತು. ನಿಜವಾಗ್ಲೂ ಆ ಒಂದು ಹೆಂಡತಿ ಗಂಡನನ್ನು ನಂಬ್ಕೊಂಡು ಅಷ್ಟು ದೂರ ಹೋಗಿದ್ಲು. ಆದರೆ ಮನೆಗೆ ವಾಪಸ್ಸು ಬರ್ಲಕ್ಕಾಗಲಿಲ್ಲ. ಅವಳಿಗೆ ಶವವಾಗಿ ಬಂದ್ಲು. ಕೇಳಿದ್ರೇ ಮೈಯೆಲ್ಲ ನಡುಗತ್ರಿ. ಎಲ್ಲಿ ನೋಡಿದ್ರು ಕೊಲೆ, ಎಲ್ಲಿ ನೋಡಿದ್ರು ಮರ್ಡರ್. ಹೆಂಡತಿ ಗಂಡನ ಅನ್ಕೊಂಡ, ಗಂಡ ಹೆಂಡತಿ ಅನ್ಕೊಂಡ. ಹೆಂಗ್ರಿ ಒಂದು ಟೈಮ್ ಅನ್ನೋದಿತ್ತು, ಬರೀ ರಾಜಕೀಯದೇ ಪೈಪೋಟಿ ನಡೀತಿತ್ತು. ಪ್ರತಿ ಒಂದು ಮನೆಯೊಳಗೆ ಹೋದ್ರು ಆ ಒಂದು ಸ್ಕೀಮನ್ನು ಹೇಳಿದ್ದಾರೆ ಇವರು, ಹಿಂಗೆ ಹೇಳಿದಾನೆ ಇವನು. ಇಂದಿರಾ ಗಾಂಧಿ ಹಂಗಿದ್ಲು, ಮೊದಲಿನ ಕಾಲ ಹಿಂಗಿತ್ತು, ಮೊದಲಿನ ಕಾಲ ಹಂಗಿತ್ತು. ಈಗ ಮೊದಲಿನ ಕಾಲದ ಬಗ್ಗೆ ಯಾರೂ ಎಕ್ಸ್ಪ್ಲನೇಷನ್ ಮಾಡೋಂಗಿಲ್ಲ. ಇವಾಗ ಹೇಳೋದು ಒಂದು ನೋಡು, ಒಂದು ಫನ್ ನೋಡಿದೆ ನಾನು ಕಾಮಿಡಿ. ಏನು ಫನ್ಪ ಅಂತಂದ್ರೆ, ಒಂದು ಹೆಂಡತಿ ಬರ್ತಾಳೆ, ಗಂಡನ ಮುಂದೆ ಮಾತಾಡ್ತಾಳೆ, ಕನ್ವರ್ಸೇಷನ್ ಲೈಟಾಗಿರ್ತದೆ. ಸೊ ನೋಡ್ರಿ, ಟಿ ವಿ ಒಳಗೆ ಗಂಡನ ಡ್ರಮ್ನಾಗ ಹಾಕಿದ್ನೆ, ಫ್ರಿಜ್ನಾಗ ಹಾಕಿದ್ನೆ, ಕಾಡ್ನಿಗೆ ಹೋಗಿ ದೂಡಿದ್ನೆ, ಕಾಡಲ್ಲಿ ಕೊಲೆ ಮಾಡಿದ್ನೆ, ಊಟದಲ್ಲಿ ವಿಷ ಹಾಕಿದ್ನಿ, ಬರ್ಡೇ ಕೊಲೆ ಮಾಡಿದ್ನಿ ಅಂತ ಹೇಳಿ ಬರೀ ಸುದ್ದಿ ಬರತ್ತಾವ. ನಿಮ್ಮ ಜೊತೆ ನಾ ಇಷ್ಟು ವರ್ಷ ಜೀವನ ಮಾಡತ್ತೀನಿ, ಪುಣ್ಯ ಮಾಡಿರಿ, ನಾನು ಕಾಲು ತೊಳೆದು ನೀರು ಕುಡೀರಿ ಅಂತ ಹೇಳಿ ಒಂದು ಫನ್ ಡೈಲಾಗ್ ಬಂದಿದೆ. ಬಟ್ ಆ್ಯಕ್ಚುಲಿ ಅದು ಫನ್ ಆದರೂ ಅದು ರಿಯಾಲಿಟಿ ರೀ. ಎಷ್ಟೋ ಹೆಣ್ಮಕ್ಳು ಆಗ್ತಾ ಇರೋ ಅನ್ಯಾಯವನ್ನು ಸಹಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಕೆಲವು ಗಂಡ್ಮಕ್ಳು ಕೂಡ ಹೆಂಡತಿ ಎಷ್ಟೇ ದಾರಿ ತಪ್ಪಿದಕ್ಕಿಂತ ಸರಿ ಮಾಡಿ 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 ಜೀವನನ ಸಾಗಿಸ್ತಾ ಇದ್ದಾರೆ. ಸೊ ಇಂತಹ ವ್ಯಕ್ತಿಗಳ ಮಧ್ಯೆ ಒಂದು ಸಣ್ಣ ತಪ್ಪಾದ ತಕ್ಷಣ ಹೆಂಡತಿನ ಕೊಲೆ ಮಾಡೋದು, ಇವನಿಗೆ ಇಷ್ಟ ಇಲ್ಲ ಅಂದ ತಕ್ಷಣ ಗಂಡನನ್ನು ಎಲ್ಲಿಂದನೋ ನೂಕೋದು. ಸೊ ಇವೆಲ್ಲ ಕ್ರಮಗಳನ್ನು, ಪ್ರಕರಣಗಳನ್ನು ಕೇಳ್ಕೊಂಡು ಬಂದರೆ, ಘಟನೆಗಳನ್ನು ನೋಡ್ಕೊಂಡು ಬಂದರೆ ನಿಜವಾಗ್ಲೂ ನಮ್ಮ ಒಂದು ಮಾನವೀಯತೆಯ ಘಟ್ಟ ಎಲ್ಲಿಗೆ ಹೊಂಟೈತಿ ಅಂತಂದ್ರೆ, ಮನುಷ್ಯರೇ ಮರೆಯುವಂತಹ ಟೈಮ್ ಬಂದೈತಿ. ಮತ್ತು ಹೇಳ್ತೀವಿ ಮಾನವೀಯತೆ ಮಾನವೀಯತೆ ಮಾನವೀಯತೆ. ವೇರ್ ಈಸ್ ಮಾನವೀಯತೆ, ವೇರ್ ಈಸ್ ಮಾರಲ್ಸ್? ಎಲ್ಲಿದ್ದಾವೆ ನೈತಿಕತೆ? ಎಲ್ಲೂ ಇಲ್ಲ. ನೈತಿಕ ಮೌಲ್ಯ ಯಾರೆಲ್ಲೂ ಇಲ್ಲ. ಬರೀ ಇಲ್ಲಿ ಏನು ಗೊತ್ತಾ, ನಂದು ನಂದು ನಂದು, ದ್ಯಾಟ್ಸ್ ಇಟ್. ನಾನು ಫಸ್ಟ್ ಚೆನ್ನಾಗಿರ್ಬೇಕು, ಅದಾದಮೇಲೆ ನೆಕ್ಸ್ಟ್. ಹೌದು, ಒಪ್ಕೊಳ್ಳೋಣ, ನಾವು ಫಸ್ಟ್ ಚೆನ್ನಾಗಿರಬೇಕು, ಆಮೇಲೆ ನೆಕ್ಸ್ಟ್ ಹಂಗಂತ ಹೇಳಿಬಿಟ್ಟು ಜೀವವನ್ನು ತಗೊಳ್ಳೋವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ರೀ, ಯಾರಿಗೂ ಕೊಟ್ಟಿಲ್ಲ. ಅನ್ಯಾಯವಾಗಿ ಆ ಒಂದು ಹೆಣ್ಮಗು ಜೀವನ ಹೋಯ್ತಾಳ್ರಿ. ಬರೀ 23-24 ವರ್ಷ ಆಕೆಗೆ, ಭಾಳ ಏನು ದೊಡ್ಡ ವಯಸ್ಸಲ್ಲ. ಅಂತಹ ಸಣ್ಣ ಏಜಲ್ಲಿ ಜೀವನ ಕಳ್ಕೊಂಡ್ಬಿಟ್ಲು. ಅದು ಇನ್ಯಾರಿಗೋಸ್ಕರ, ಪತಿನ ಸರಿ ಮಾಡೋಕ್ಕೋಸ್ಕರ, ತನ್ನ ಜೀವನವನ್ನು ಸುಂದರವಾಗಿ ಇಟ್ಕೊಳ್ಳೋಕ್ಕೋಸ್ಕರ. ಇದು ಯಾವ ನ್ಯಾಯ? ಅದೇ ಹೇಳ್ತಾರಲ್ಲ, ಇದಕ್ಕೆಲ್ಲ ಕಾರಣ ಗೌರ್ಮೆಂಟೇ. ಯಾಕಂತ ಹೇಳ್ತೀನಿ ಕೇಳ್ರಿ. ಎಷ್ಟು ಕೊಲೆ ಆಗಿದಾವೆ, ಎಷ್ಟು ಮರ್ಡರ್ಸ್ ಆಗಿದಾವೆ, ಎಷ್ಟು ಸೂಸೈಡ್ಸ್ ಆಗಿದಾವೆ, ಎಷ್ಟು ಕೊಲೆ ಮಾಡಿದ್ದಾರೆ ಹೆಣ್ಮಕ್ಳು. ಹುಡುಗರು ಎಷ್ಟು ಜನ ಹೆಣ್ತಿನ ಕೊಲೆ ಮಾಡಿದ್ದಾರೆ. ಆಮೇಲೆ ಯಾವುದಿದ್ದು ದುಡ್ಡು ತೊಗೊಂಬ ಅದು ಇದು ಅಂತ ಹೇಳಿಬಿಟ್ಟು ಎಷ್ಟು ಜನ ಅವ್ರನ್ನ ಇದು ಮಾಡಿ. ಇದಕ್ಕೆಲ್ಲ ಏನು ಮಾಡೈತಿ ಗೌರ್ಮೆಂಟು? ಯಾಕೆ ನಾ ಗೌರ್ಮೆಂಟಿಗೆ ಹೊಂಟೇನೆ ಅಂತ ಹೇಳ್ತೀನಿ ಕೇಳ್ರಿ. ಏನೇ ಒಂದು ಸೆಕ್ಷನ್ಸ್ ಮಾಡ್ರಿ, ಏನೇ ಒಂದು ಆ್ಯಕ್ಷನ್ಸ್ ತೊಗೊಳ್ರಿ, ಎಲ್ಲದಕ್ಕೂ ಒಂದು ಏನಂತಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋದು ಇರ್ತೈತಿ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಫಸ್ಟ್ ಆಫ್ ಆಲ್ ಈ ಥರ ಯಾಕ್ರಿ ಕೊಡಬೇಕು? ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ ಈ ಥರ ನಾವು ಮಾಡಿದರೆ ಭಾಳ ಅಂದರೆ 1 ವರ್ಷ 2 ವರ್ಷ 10 ವರ್ಷ 20 ವರ್ಷ ನಾವು ಜೈಲಾಗಿದ್ದು ವಾಪಸ್ ಬರ್ತೀವಿ. ನನಗೇನಾಗುತ್ತೆ, ನನಗೆ ಸಿಟ್ಟು ಬಂತು, ನನಗೆ ಇಷ್ಟ ಇಲ್ಲ, ನನಗೆ ಬೇಡ ಅವಳು, ನನಗೆ ಬೇಡ ಅವನು, ನಾನು ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಗೊತ್ತೈತೆ ಅವ್ರಿಗೆ ನಾ ವಾಪಸ್ ಹೊರಗೆ ಬರ್ತೀನಿ ಅಂತ ಹೇಳಿ. ಇದೇ ಅಲ್ಲ ಆಗ್ತಾ ಇರೋದು. ಹೀಗೆ ನಡೀತಾ ಹೊಂಟ್ರೆ ಯಾವುದಕ್ಕೂ ಕೂಡ ಅಂತ್ಯ ಇರಲ್ಲ. ಒಂದು ಯಾರು ಈ ರೀತಿ ಕ್ರಮವನ್ನು ಕೈ ತೊಗೊಂಡಿರ್ತಾರಲ್ಲ, ಅವ್ರನ್ನ ಫಸ್ಟ್ ಅಂತ್ಯ ಹಾಡ್ಬೇಕು, ಅವ್ರನ್ನ ಫಸ್ಟ್ ಮುಗಿಸ್ಬೇಕು. ಅಂದಾಗ್ಲೇ ಇದೆಲ್ಲ ನಿಲ್ಲಕ್ಕಾಗುತ್ತೆ. ದಿನ ಅಂತಲ್ಲ ರೀ, ದಿನಕ್ಕೆ ಏನಿಲ್ಲ ಅಂದರೂ 5, 6, 7 ಕೊಲೆ ಮಾಡಿರ್ತಾರೆ. ಹುಡುಗಾರು ಕೊಲೆ ಮಾಡಿರ್ತಾರೆ, ಹೆಣ್ಣಾರು ಕೊಲೆ ಮಾಡಿರ್ತಾರೆ. ಇಲ್ಲಿ ಹುಡುಗ ಹೆಚ್ಚು ಹುಡುಗಿ ಹೆಚ್ಚು ಅಲ್ಲ, ಕೊಲೆಗಳ ಪ್ರಕರಣ ಮೇಲಿನ ಮೇಲೆ ಹೆಚ್ಚಾಗ್ತಾನೆ ಇದೆ. ಇದನ್ನು ಫಸ್ಟ್ ನಿಲ್ಲಿಸ್ಬೇಕಂದ್ರೆ ಈ ಕೆಲಸ ಮಾಡಿದವ್ರನ್ನ ಫಸ್ಟ್ ಮುಗಿಸ್ಬೇಕು. ಅಲ್ಲಿಂದನೇ ಎಲ್ಲನೂ ಅಂತ್ಯ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಏನೂ ಆಗಂಗಿಲ್ಲ ಅಂತ ಕೈ ಚುಚ್ಕೊಂಡು ಕುಂತ್ರೆ ಎಷ್ಟು ಜನ ಸಾಯ್ತಾರೆ ನೀಗ. ಸೊ ಇದು ಬೀದರೊಳಗೆ ಆದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಜೀವನ ಪೂರ್ತಿ ಖುಷಿಯಾಗಿರ್ಬೇಕಂತ ಹೇಳಿ ಕನಸ್ಕೊಂಡು ಇವತ್ತು ಜೀವ ಇಲ್ಲದೆ ಶವವಾಗಿ ಬಿದ್ದೈತಂತೇಳಿ ಹೇಳ್ಬೋದು. ಅದೇ ಹೇಳ್ತಾರಲ್ಲ, ಕಾಲಮಾನಕ್ಕೂ ನ್ಯಾಯ ಇಲ್ಲ, ಕಾಲಕ್ಕೂ ನ್ಯಾಯ ಇಲ್ಲ, ಮಾನವೀಯತೆಗೂ ನ್ಯಾಯ ಇಲ್ಲ ಅಂದಂಗೆ ಆಗೈತೆ. ಈಗ
ಈ ಒಂದು ಕೊಲೆ ಪ್ರಕರಣದ ತನಿಖೆ ಇನ್ನೂ ಮಾಡಾಕತ್ತಾರೆ. ಯಾಕಪ್ಪ ಅಂತಂದ್ರೆ ಇವ ಒಬ್ಬನೇ ಇದ್ನ ಅಥವಾ ಯಾರು ಇದ್ರು ಅವ್ರ ಜೊತೆ ಅನ್ನೋದ್ರ ಬಗ್ಗೆ ಇನ್ನೂ ಮಟನೂ ತನಿಖೆ ಮಾಡಾಕತ್ತಾರೆ. ಸೊ ಇದು ಏನು ಹೆಚ್ಚು ಮತ್ತೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದು ಆಬ್ವಿಯಸ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಹೇಳಿರೋ ವಿಷಯ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು, ಈ ಥರ ಹೆಣ್ಮಕ್ಳಿಗೆ, ಈ ಥರ ಗಂಡು ಮಕ್ಕಳಿಗೆ ನ್ಯಾಯವಾಗಿ ಗೌರ್ಮೆಂಟು ಏನನ್ನು ಶಿಕ್ಷೆ ಕೊಡಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.